ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೈನರ್ಗೆ ಸ್ವಾಗತ. ನಾನು ಧರಣೀಶ್ ಪುಕ್ಕಿನಕೆರೆ. ರಾಜ್ಯದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂದರೆ ಜಾತಿ ಸಮೀಕ್ಷೆ ಇದರ ಬಗ್ಗೆ ಬಿಜೆಪಿ ನಾಯಕರು ಬಹಳ ಹಾಸ್ಯಾಸ್ಪದವಾಗಿ ಮಾತನಾಡಿದ್ದಾರೆ, ತುಂಬ ಲಘುವಾಗಿ ಮಾತನಾಡಿದ್ದಾರೆ, ಕೇವಲವಾಗಿ ಮಾತನಾಡಿದ್ದಾರೆ. ಮತ್ತು ಅವ್ರ ಮಾತುಗಳಲ್ಲಿ ಅವರ ದುರುದ್ದೇಶ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅವರು ಯಾರ್ಯಾರಪ್ಪ ಅಂತಂದರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರಾಜ್ಯ ಬಿಜೆಪಿಯ ಅಧ್ಯಕ್ಷ BY ವಿಜಯೇಂದ್ರ, ಪ್ರತಿಪಕ್ಷದ ನಾಯಕ R ಅಶೋಕ್ ಮತ್ತು ಬೆಂಗಳೂರು ಸಂಸದ ತೇಜಸ್ವಿ ಸೂರ್ಯ. ಈ 4 ಜನ ಏನು ಮಾತಾಡಿದ್ದಾರೆ ಮತ್ತು ಅದರಿಂದ ಏನು ಅನ್ನುವಂಥದ್ದನ್ನು ಹೇಳ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ಮೊದಲು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತೀನಿ. ಅವರು ಈ ಜಾತಿ ಸಮೀಕ್ಷೆಗೆ ನಾನು ಸಹಕಾರ ನೀಡಲ್ಲ, ನಮ್ಮ ಮನೆಗೆ ಬಂದಾಗ ನಾನು ಮಾಹಿತಿ ನೀಡಲ್ಲ ಅಂತ ಹೇಳಿದರೆ, ಅದಕ್ಕೆ ಅವ್ರು ಕೊಟ್ಟಿರುವಂಥ ಕಾರಣ ಏನು ಗೊತ್ತಾ? ಸರ್ಕಾರ ನಿಮ್ಮ ಆದಾಯ ಎಷ್ಟು ಅಂತ ಕೇಳ್ತಿದೆ, ಜಾತಿ ತಾರತಮ್ಯವನ್ನು ಅನುಭವಿಸಿದಿರಾ ಅಂತ ಕೇಳ್ತಿದೆ, ಇಂಥ ಅನಗತ್ಯ ಪ್ರಶ್ನೆಗಳು ಯಾಕೆ ಬೇಕು ಅಂತ ಪ್ರಹ್ಲಾದ್ ಜೋಶಿ ಅವರು ಪ್ರಶ್ನೆ ಮಾಡಿದ್ದಾರೆ. ಜಾತಿ ತಾರತಮ್ಯ ಅನುಭವಿಸಿದಿರಾ ಅಂತ ಕೇಳಿದ್ರೆ ಸರ್ಕಾರ, ಅದರಿಂದ ಏನು ಆಕಾಶ ಕಳಿಸಿ ಭೂಮಿ ಮೇಲೆ ಬಿದ್ದುಬಿಡುತ್ತಾ? ಏನು ಸಮಸ್ಯೆ ಆಗುತ್ತೆ? ಈ ಸಮಾಜದಲ್ಲಿ, ಈ ವ್ಯವಸ್ಥೆಯಲ್ಲಿ ಜಾತಿ ತಾರತಮ್ಯ ಇಲ್ವಾ? ಹೇಳಿ ಹಂಗಾದರೆ ಘಂಟಾಘೋಷವಾಗಿ ಪ್ರಹ್ಲಾದ್ ಜೋಶಿ, ಇಲ್ಲಿ ಜಾತಿ ತಾರತಮ್ಯ ಇಲ್ಲ, ನಮ್ಮದು ಸಮಾಜ ಅಂತ ಹೇಳಿ. ಸೊ ಜಾತಿ ತಾರತಮ್ಯ ಇದೆ ಅಂತಂದರೆ ಜಾತಿ ತಾರತಮ್ಯ ದಾಖಲಾಗೋದು ಬೇಡವಾ? ಅದು ಸರ್ಕಾರಕ್ಕೆ ಗೊತ್ತಾಗೋದು ಬೇಡವಾ? ಸಾರ್ವಜನಿಕವಾಗಿ ಗೊತ್ತಾಗೋದು ಬೇಡವಾ? ಗೊತ್ತಾಗಲಿ, ಬಹಿರಂಗ ಆಗಲಿ, ಯಾರು ಜಾತಿ ತಾರತಮ್ಯವನ್ನು ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗಲಿ, ಯಾರ ಮೇಲೆ ಜಾತಿ ತಾರತಮ್ಯ ಆಗ್ತಿದೆ ಅನ್ನುವಂಥದ್ದು ಗೊತ್ತಾಗಲಿ. ಇದು ಯಾವ ರೀತಿಯಲ್ಲಿ ಅನಗತ್ಯವಾದಂಥ ಪ್ರಶ್ನೆ? ನಂಬರ್ 2, ಆದಾಯದ ಬಗ್ಗೆ ಕೇಳ್ತಾ ಇದೆ ಸರ್ಕಾರ. ಸರ್ಕಾರಕ್ಕೆ ಯಾಕೆ ಬೇಕು ಜನರ ಆದಾಯ ಅಂತ? ಕೇಂದ್ರ ಸರ್ಕಾರದಲ್ಲಿ ಆದಾಯ ತೆರಿಗೆಗೆ ಸಂಬಂಧಪಟ್ಟಂತೆ ಒಂದು ಇಲಾಖೆನೇ ಇದೆ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂತೀವಲ್ಲ ನಾವು. ಅದು ಎಲ್ಲರ ಆದಾಯವನ್ನು ಅದು ಎಷ್ಟು ಅಂತ ಮಾನಿಟ್ರ್ ಮಾಡುತ್ತೋ ಇಲ್ವೋ? ಪಾನ್ ಕಾರ್ಡ್ ಮಾಡಿರೋದೇನಕ್ಕೆ, ಯಾರ್ಯಾರ ಆದಾಯ ಎಷ್ಟೆಷ್ಟು ಅಂತ, ಮತ್ತು ಅವರ ಆದಾಯದ ಮಿತಿ ಅಂದರೆ ಟ್ಯಾಕ್ಸ್ಗೆ ಇರುವಂತಹ ಮಿತಿ ಮೀರಿದ್ರೆ ತೆರಿಗೆಯನ್ನು ಸಂಗ್ರಹ ಮಾಡಲಿಕ್ಕೆ. ರಾಜ್ಯ ಸರ್ಕಾರ ತನ್ನ ರಾಜ್ಯದ ಜನರ ಆದಾಯದ ಪರಿಸ್ಥಿತಿ ಏನು ಅಂತ ತಿಳ್ಕೊಂಡ್ರೆ ಅದರಲ್ಲಿ ಆಗುವಂತಹ ಅನಾಹುತ ಏನು? ಮತ್ತು ಈ ಸಮೀಕ್ಷೆ ಇದೆಯಲ್ಲ, ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ, ಇದು ನಡೀತಿರೋದೇ ರಾಜ್ಯದಲ್ಲಿ ಯಾವ್ಯಾವ ಜನ ಆರ್ಥಿಕವಾಗಿ, ಔದ್ಯೋಗಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಎಷ್ಟು ಮುಂದುವರೆದಿದ್ದಾರೆ, ಎಷ್ಟು ಹಿಂದುಳಿದಿದ್ದಾರೆ ಅಂತ ತಿಳ್ಕೊಳ್ಳಿಕ್ಕೆ. ಈ ರೀತಿ ತಿಳ್ಕೊಳ್ಬೇಕು ಅಂತಂದರೆ ಅವರ ಆದಾಯ ಎಷ್ಟು ಅನ್ನೋದನ್ನು ತಿಳ್ಕೊಳ್ಬೇಕೋ ಬೇಡೋ? ಇಷ್ಟು ಕಾಮನ್ ಸೆನ್ಸ್ ಇಲ್ಲದಂತಹ ಮಾತನಾಡಿದರೆ ಪ್ರಹ್ಲಾದ್ ಜೋಶಿ. ಇವು ಅನಗತ್ಯವಾದಂಥ ಪ್ರಶ್ನೆಗಳಂತೆ. ಇವರ ಉದ್ದೇಶ ಭಾಳ ಸ್ಪಷ್ಟ, ಜಾತಿ ಸಮೀಕ್ಷೆ ಆಗக்கூಡ್ದು, ಅವರ ಬಂಡವಾಳ ಬಯಲಾಗಕೂಡ್ದು ಅಂತ. ಆ ಕಾರಣಕ್ಕೋಸ್ಕರ ಜಾತಿ ಸಮೀಕ್ಷೆಗೆ ವಿರೋಧ ಮಾಡಬೇಕು ಅಂತ ಈ ರೀತಿ ಕುಂಟು ನೆಪವನ್ನು ಹುಡುಕ್ತಿದ್ದಾರೆ. ಅವ್ರ ಬಗ್ಗೆ ಹೇಳಿದ್ರೆ ಇನ್ನೂ ಭಾಳ ಇದೆ, ನಾನು ಮುಂದಕ್ಕೆ ಹೋಗ್ತೀನಿ. ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಅವರು ಮಾತಾಡಿ ಜಾತಿ ಸಮೀಕ್ಷೆಯನ್ನು ಬಹಿಷ್ಕರಿಸಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಯಾಕೆ ಬಹಿಷ್ಕರಿಸಬೇಕು? ನಿಮಗೆ ಬೇಡ ತಾನೆ? ಜಾತಿ ಸಮೀಕ್ಷೆ ಬೇಡ ಅಂತ ಹೇಳ್ತಿರೋರು ಎಷ್ಟು ಜನ, ಎಷ್ಟು ಪರ್ಸೆಂಟೇಜ್? ಉಳಿದವ್ರು ಸುಮ್ಮನಿದ್ದಾರೆ ಅಂದರೆ ಅವ್ರಿಗೆ ಬೇಡ ಅಂತನ ಅರ್ಥ? ಜಾತಿ ಸಮೀಕ್ಷೆ ಬೇಕು ಅನ್ನುವಂತಹ ಭಾಳ ದೊಡ್ಡ ವರ್ಗ ಇದೆ, ಅವರಿಗೆ ಈ ಸಮೀಕ್ಷೆ ಬೇಕಾಗಿದೆ. ಅದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕಾಗಿದೆ. ಈಗ ರಾಜ್ಯ ಸರ್ಕಾರ ಕಾಂಗ್ರೆಸ್ದಿದೆ, ಆ ಕಾರಣಕ್ಕೋಸ್ಕರ ನೀವು ಹಿಂಗೆ ಹೇಳ್ತಿದ್ದೀರಿ. ನಾಳೆ BJP ಸರ್ಕಾರ ಬಂದು BJP ಸರ್ಕಾರ ಇನ್ನೇನೋ ಮಾಡೋಕ್ಕೆ ಹೋದಾಗ ಕಾಂಗ್ರೆಸ್ನವರು ವಿರೋಧ ಮಾಡಿದ್ರೆ, ಅಥವಾ ಬೇರೆಯವ್ರು ಯಾರೋ ವಿರೋಧ ಮಾಡೋಕ್ಕೆ ಹೋದರೆ, ಇದರಲ್ಲಿ ರಾಜಕೀಯ ಮಾಡಬೇಡಿ. ಇದು ರಾಜ್ಯದ ಜನರ ಸ್ಥಿತಿಗತಿಗಳನ್ನು ಅರಿಯುವಂತಹ ಸಮೀಕ್ಷೆ ಮತ್ತು ಇದು ಮಾಡಲೇಬೇಕಾಗಿರುವಂತಹ ಕರ್ತವ್ಯ. ಹಾಗಂತ ಸುಪ್ರೀಂ ಕೋರ್ಟ್ 1992ರಲ್ಲಿ ಇಂದಿರಾ ಸಾಹ್ನಿ ವರ್ಸಸ್ ಯೂನಿಯನ್ ಗೌರ್ಮೆಂಟ್ ಕೇಸ್ನಲ್ಲಿ, ಮಂಡಲ್ ವರದಿಗೆ ಸಂಬಂಧಪಟ್ಟಂತಹ ಕೇಸ್ನಲ್ಲಿ
ಹೇಳಿದೆ. ಅದೇ ಕಾರಣಕ್ಕೋಸ್ಕರ ಎಲ್ಲ ರಾಜ್ಯಗಳು ಶಾಶ್ವತವಾಗಿ ಹಿಂದುಳಿದ ವರ್ಗಗಳ ಆಯೋಗಗಳನ್ನು ರಚಿಸ್ಕೊಳ್ಬೇಕು ಅಂತ ಹೇಳಿದೆ. ಆಯೋಗಕ್ಕೆ ಕಾನೂನಿನ ಭದ್ರತೆ ಇದೆ. ಇದು ಜುಡಿಷಿಯಲ್ ಮ್ಯಾಂಡೇಟ್ರಿ. ಸೊ ಇಂಥದ್ದು ಅರ್ಥ ಆಗಲ್ಲ ಅಂದರೆ ತೇಜಸ್ವಿ ಸೂರ್ಯ ಅವ್ರಿಗೆ ಏನು ಹೇಳಬೇಕು? ಮತ್ತು ಅವ್ರು ಇನ್ನೊಂದು ಮಾತು ಹೇಳಿದ್ದಾರೆ, ಸಿದ್ದರಾಮಯ್ಯ ಕರ್ನಾಟಕದ ಲಾಲು ಪ್ರಸಾದ್ ಯಾದವ್ಗೆ ಆಗಿ ಕೊಟ್ಟಿದ್ದಾರೆ ಅಂತ. ಒನ್ಸ್ ಅಗೇನ್ ಅವರಿಗೆ ಮಾಹಿತಿ ಇಲ್ಲ, ಅವ್ರಿಗೆ ಓದಿಲ್ಲ, ತಿಳುವಳಿಕೆ ಇಲ್ಲ ಅನ್ನೋದು ಇದರಿಂದ ಭಾಳ ಸ್ಪಷ್ಟವಾಗಿ ಆಗುತ್ತೆ. ಲಾಲು ಪ್ರಸಾದ್ ಯಾದವ್ ಬಿಹಾರದಲ್ಲಿ ಅವ್ರ ಭ್ರಷ್ಟಾಚಾರದ ಪ್ರಕರಣ ಇನ್ನೊಂದು ದಿನ ನಾವು ಹೇಳೋಣ. ಆದರೆ ಅಲ್ಲಿ ಹಿಂದುಳಿದ ಜಾತಿಗಳಿಗೆ, ಸಣ್ಣ ಸಣ್ಣ ಕಮ್ಯುನಿಟಿಗಳಿಗೆ ಒಂದು ರೀತಿಯಲ್ಲಿ ದನಿ ತಂದು ಕೊಟ್ಟಂಥವ್ರು ಲಾಲು ಪ್ರಸಾದ್ ಯಾದವ್. ಅವರ ಶಕ್ತಿಯಾಗಿ ಹೊರಹೊಮ್ಮಿದವರು. ಅದೇ ಕಾರಣಕ್ಕೋಸ್ಕರ ಅವ್ರನ್ನ ಮಾಧ್ಯಮದವರು ಏನೋ ಭಾಳ ತುಚ್ಛವಾಗಿ ಕಂಡರು, ಅವ್ರ ಮೇಲೆ ಕಾರ್ಟೂನ್ ಮಾಡಿದರು, ಹಾಸ್ಯಾಸ್ಪದವಾಗಿ ನೋಡಿದರು. ಸೊ ಅಂಥ ವ್ಯಕ್ತಿ ಲಾಲು ಪ್ರಸಾದ್ ಯಾದವ್. ಅವ್ರಿಗೆ ಇವ್ರು ಹೋಲಿಸ್ತಾರೆ ನೆಗೆಟಿವ್ ಕಂಟೆಕ್ಸ್ಟಲ್ಲಿ. ನೆಕ್ಸ್ಟು ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಅವರು, ನೀವು ಜಾತಿ ಸಮೀಕ್ಷೆಗೆ ನಿಮ್ಮ ಆಧಾರ್ ಸಂಖ್ಯೆಯನ್ನು ಕೊಟ್ಬಿಟ್ರೆ ರೇಷನ್ ಕಾರ್ಡ್ ಹೊರಟೋಗುತ್ತೆ ಅಂತ ಮಾತನಾಡಿದ್ದಾರೆ. ಈ ರೀತಿ ಪೆದ್ದಾಗಿ ಮಾತಾಡೋದು ಅಶೋಕ್ ಅವರಿಗೆ ಅಭ್ಯಾಸ ಆಗೋಗಿದೆ. ಯಾರಿಗೆ ಏನೋ ಆಧಾರ್ ಕಾರ್ಡ್ನಲ್ಲಿ ಆಗಲಿ ಅಥವಾ ಮತ್ತೊಂದು ಮೂಲದಿಂದ ಆಗಲಿ ಅವರ ಆದಾಯದ ಮಿತಿ ಜಾಸ್ತಿ ಆಗದೇ ಇದ್ದರೆ ರೇಷನ್ ಕಾರ್ಡ್ ಏನೂ ಆಗಲ್ಲ. BPL ಕಾರ್ಡ್ ಇರೋರಿಗೆಲ್ರಿಗೂ ರೇಷನ್ ಸಿಗುತ್ತೆ. ಈ ಜಾತಿ ಸಮೀಕ್ಷೆಗೂ ಆಧಾರ್ ಕಾರ್ಡ್ಗೂ ಅವರು ಒಂದು ಅಥೆಂಟಿಸಿಟಿಗೋಸ್ಕರ ಅಷ್ಟೇ ತಗೋತಾ ಇರೋದು. ಅದರಿಂದ ಹೇಗೆ ರೇಷನ್ ಕಾರ್ಡ್ ಹೋಗುತ್ತೆ? ಸುಮ್ಮನೆ ಬಾಲಿಶವಾಗಿ ಅಶೋಕ್ ಅವರು ಮಾತನಾಡಿದ್ದಾರೆ. ಅಂದರೆ ಜಾತಿ ಸಮೀಕ್ಷೆಯನ್ನು ವಿರೋಧಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಇವರು ವಿರೋಧಿಸ್ತಿದ್ದಾರೆ. ಕಡೆಯದಾಗಿ ರಾಜ್ಯ BJPಯ ಅಧ್ಯಕ್ಷ BY ವಿಜಯೇಂದ್ರ ಅವರು ಬೇರೆ ರೀತಿ ಹೇಳಿದ್ದಾರೆ. ಏನಪ್ಪ ಅಂತಂದರೆ, ಲಿಂಗಾಯತರೆಲ್ಲ ಹಿಂದೂಗಳು ಅಂತ ಬರ್ಸಿ ಅಂತ ಹೇಳಿದ್ದಾರೆ. ಅಲ್ಲಿ ನೋಡಿದ್ರೆ ಲಿಂಗಾಯತರು ಮತ್ತು ವೀರಶೈವರಲ್ಲಿ ಅವ್ರು ಬೇರೆ ರೀತಿ ಕಿತ್ತಾಡ್ತಿದ್ದಾರೆ. ಲಿಂಗಾಯತ ವೀರಶೈವ ಅಂತ ಬರ್ಸಿ, ವೀರಶೈವ ಲಿಂಗಾಯತ ಅಂತ ಬರ್ಸಿ, ಲಿಂಗಾಯತರು ಅಂತ ಬರ್ಸಿ, ವೀರಶೈವರು ಅಂತ ಬರ್ಸಿ, ಹಿಂದೂಗಳು ಅಂತ ಬರ್ಸಿ, ನಾನಾ ರೀತಿಯ ಗೊಂದಲಗಳಿವೆ. ಅವರ ಗೊಂದಲಗಳನ್ನು ನಿವಾರಿಸ್ಕೊಳ್ಳೋಕ್ಕಾಗದೆ ಅವರು ಒಟ್ಟಾರೆಯಾಗಿ ಜಾತಿ ಸಮೀಕ್ಷೆಯನ್ನು ವಿರೋಧ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಇವರೆಲ್ಲರೂ ಕೂಡ ಜಾತಿ ಸಮೀಕ್ಷೆಯನ್ನು ವಿರೋಧಿಸಬೇಕು ಅನ್ನೋ ಕಾರಣಕ್ಕೆ ಇಲ್ಲದೇ ಇರುವಂಥ ನೆಪಗಳನ್ನು ಹುಡುಕ್ತಿದ್ದಾರೆ. ಮತ್ತು ಈಗಲಿಂದ ಫೈಲ್ ಬಿಲ್ಡಪ್ ಮಾಡ್ತಿದ್ದಾರೆ, ಜಾತಿ ಸಮೀಕ್ಷೆ ಸರಿ ಇಲ್ಲ ಅಂತ. ಎಲ್ಲರೂ ಭಾಳ ಗಮನವಿಟ್ಟು ಕೇಳಬೇಕೇನಪ್ಪ ಅಂದರೆ, ಒಂದು 2-3 ಪ್ರಕರಣಗಳಲ್ಲಿ ಏನಾಗಿದೆ, 4 ದಿನಕ್ಕೆ, 5 ದಿನಕ್ಕೆ, 6 ದಿನಕ್ಕೆ ಸಮೀಕ್ಷಾ ಕಾರ್ಯವನ್ನು ಮುಗಿಸಿದ್ದಾರೆ ಶಿಕ್ಷಕರು. ಅವರಿಂದ ಸಾಧ್ಯ ಆಗುತ್ತೆ ಅಂದರೆ ಉಳಿದೆಲ್ಲ ಕಡೆ ಯಾಕಾಗಲ್ಲ? ಆಗುತ್ತೆ, ಮಾಡಬೇಕು, ಇಚ್ಛಾಶಕ್ತಿ ಇರಬೇಕು ಸರ್ಕಾರಕ್ಕೆ, ಹಿಂದುಳಿದ ವರ್ಗದ ಆಯೋಗಕ್ಕೆ ಮತ್ತು ಗಣತಿ ಮಾಡುವಂಥ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ. ಹಾಗಾದರೆ ಜಾತಿ ಸಮೀಕ್ಷೆ ಆದರೆ ಇಡೀ ರಾಜ್ಯದಲ್ಲಿ ಯಾವ್ಯಾವ ಜಾತಿಯ ಜನ ಎಷ್ಟೆಷ್ಟಿದ್ದಾರೆ ಮತ್ತು ಅವರ ಪರಿಸ್ಥಿತಿಗಳು ಹೇಗಿದ್ದಾವೆ, ಅದಕ್ಕೆ ಪೂರಕವಾಗಿ ಸರ್ಕಾರ ಏನು ಕಾರ್ಯಕ್ರಮವನ್ನು ರೂಪಿಸಬೇಕು ಅನ್ನೋದೆಲ್ಲ ಗೊತ್ತಾಗತ್ತೆ. ಜಾತಿ ಸಮೀಕ್ಷೆ ಅನ್ನೋದು ಒಂದು ಉದಾತ್ತ ಉದ್ದೇಶವನ್ನು ಹೊಂದಿದೆ. ಈಗ ಅದನ್ನು ಮಾಡೋರಲ್ಲಿ ಕೆಲವು ದುರುದ್ದೇಶಗಳಿರ್ಬೋದು, ನಾನು ಅದನ್ನು ಅಲ್ಲಗೆಳೆಯಲ್ಲ. ಆದರೆ ಅಲ್ಲೇನೋ ಸಣ್ಣ ಪುಟ್ಟ ಲೋಪದೋಷಗಳಾಗ್ತವೆ ಅನ್ನೋ ಕಾರಣಕ್ಕೋಸ್ಕರ ಇಡೀ ಜಾತಿ ಸಮೀಕ್ಷೆ ಬೇಡ ಅಂತೇಳೋದು, ಅದು ಈ ಸಮಾಜಕ್ಕೆ, ಈ ವ್ಯವಸ್ಥೆಗೆ ಮತ್ತು ಅವರವರ ಜಾತಿಗೆ ಮಾಡಿಕೊಳ್ಳುವಂಥ ಅಪಚಾರ. ವೀಕ್ಷಕರೇ, ಇದಿಷ್ಟನ್ನು ನಿಮ್ಗೆ ಹೇಳಲೇಬೇಕು ಅಂತ ಅನಿಸಿತ್ತು, ಹೇಳಿದ್ದೀನಿ. ವಿಡಿಯೋ ಇಷ್ಟ ಆದರೆ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.